ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕೀರ್ತಿ ಶೃಂಗ ಯೂಟ್ಯೂಬ್ ವಾಹಿನಿಯನ್ನ. ನಾನು ನಿಮ್ಮ ಶಿವ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನನಗೆ ಎಸ್ಪೆಷಲಿ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನನಗೆ ಪ್ರಾಣಿಗಳ ಸಿನಿಮಾ ಅಂದರೆ ತುಂಬಾ ಇಷ್ಟ ನನಗೆ. ಸೊ ಹಂಗಾಗಿ ನಾನಿವತ್ತು ಗಾಡ್ಜಿಲ್ಲಾ ವರ್ಸಸ್ ಕಿಂಗ್ ಕಾಂಗ್ ಮೂವಿಗೆ ಹೋಗ್ತಾ ಇದ್ದೀನಿ. ಅದು ಅಲ್ಲದೆ ನನಗೆ ಕಿಂಗ್ ಕಾಂಗ್ ಮೂವಿ, ಹಳೆ ಮೂವಿ ಇದೆಯಲ್ಲ, ನನಗೆ ತುಂಬಾ ಫೇವ್ರೇಟ್. ಅದು ತುಂಬಾ ಇಷ್ಟ. ಅದೆಷ್ಟು ಸಲ ನೋಡಿದ್ದೀನೋ ಅಷ್ಟು ಲವ್ ಆ್ಯಂಡ್ ಅಫೆಕ್ಷನ್ ಒಂದು ಪ್ರಾಣಿಗೂ ಮತ್ತು ಒಬ್ಬ ಆಕೆಗೂ ಕೂಡ. ಅವಳೆಷ್ಟು ಪ್ರಾಣಿನ ಪ್ರೀತಿಸ್ತಾಳೆ ಅಂತ ಅಂದ್ಬಿಟ್ಟು ಆ ಮೂವಿಲಿ ನೋಡಿ ನಾನಂತೂ ಫುಲ್ ಫಿದಾಗ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಗಾಡ್ಜಿಲ್ಲಾ ಆಗಿರ್ಬೋದು, ಮತ್ತು ಜುರಾಸಿಕ್ ಪಾರ್ಕ್ ಆಗಿರ್ಬೋದು, ಸುಮಾರು ಮೂವೀಸ್ಗಳನ್ನೆಲ್ಲ ನಾನು ನೋಡಿದ್ದೀನಿ, ಇಷ್ಟಪಟ್ಟಿದ್ದೀನಿ. ಸೊ ಹಾಗಾಗಿ ಇವತ್ತು ಗಾಡ್ಜಿಲ್ಲಾ ವರ್ಸಸ್ ಕಿಂಗ್ ಕಾಂಗ್ ಮೂವಿಗೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತ ಹೇಳಿದರೆ ಓರಿಯನ್ ಮಾಲಲ್ಲಿ, ಅದು 4DX ಅಲ್ಲಿ. ಸೊ 4DX ಅಂತಂದರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. 4DX ಅಂತ ಹೇಳಿದರೆ ಆ ಸಿನಿಮಾದಲ್ಲಿ ಏನು ಬರುತ್ತೆ ಆ ಒಂದು ಫೀಲನ್ನು ಲೈವ್ ಆಗಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೋಗ್ತಾರೆ ಮೂವಿ, ಅದು 3D ಎಫೆಕ್ಟ್ ಅಂತಂದರೆ ಗ್ಲಾಸ್ ಎಲ್ಲ ಹಾಕೊಂಡು ಮೇಲೆ ಬರೋ ಥರನೇ ಇರುತ್ತೆ ಪ್ರಾಣಿಗಳು. ಅದ್ರ ಜೊತೆಗೆ 4DX ಅಂತಂದರೆ ಅಲ್ಲಿ ಮಳೆ ಬರುತ್ತೆ ಅಂದರೆ ಇಲ್ಲೂ ಕೂಡ ನಮ್ಮ ಮೇಲೆ ಸ್ಪ್ರೇ ಮಾಡ್ತಾರೆ. ಮತ್ತು ಅಲ್ಲಿ ಗಾಳಿ ಏನಾದರೂ ಫೋರ್ಸ್ ಆಗಿ ಬೀಸ್ತು ಅಂತಂದರೆ ನಮ್ಮ ಮೇಲೂ ಗಾಳಿ ಬೀಸ್ತಾರೆ. ಅಂದರೆ ಆ ಥರ ಸೆಟಪ್ ಮಾಡಿರ್ತಾರೆ. ಮತ್ತು ಅಲ್ಲಿ ಸಿನಿಮಾ ಹೆಂಗೆ ಹೋಗುತ್ತೆ, ಮೂವ್ ಆಗುತ್ತೆ, ಅದೇ ಥರ ಚೇರ್ಗಳನ್ನ ಸೆಟಪ್ ಮಾಡಿರ್ತಾರೆ. ಅಂದರೆ ಚೇರ್ಗಳೆಲ್ಲ ಶೇಕ್ ಆಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ, ಆ ಥರ ಇರುತ್ತೆ. ಸೊ ಹಾಗಾಗಿ 4DXಗೆ ಹೋಗ್ತಾ ಇದ್ದೀವಿ. ಬಟ್ ಅದ್ರ ಟಿಕೆಟ್ ತುಂಬಾ ಕಾಸ್ಟ್ಲಿ. ಒಂದು 400 500 ಹಿಂಗೆಲ್ಲ ಇರುತ್ತೆ. ಸೊ ನಾವು ಬುಕ್ ಮಾಡಿರೋದು ಒಂದು 400 ಇದೆ ಒಬ್ರಿಗೆ. ಒಬ್ರಿಗೆ 400 ಇರುತ್ತೆ. ಹಾಗಾಗಿ ಸಚ್ಚಿ ಮತ್ತು ನಾನು ಇಬ್ಬರು ಹೋಗ್ತಾ ಇದ್ದೀವಿ ಆ ಮೂವಿಗೆ. ನೋಡೋಣ ಮೂವಿ ಹೆಂಗಿದೆ, ಏನು ಅಂತ ಅಂದ್ಬಿಟ್ಟು. ಸುಮಾರು ಜನ ಏನು ಬ್ರೋ ಇಂಗ್ಲೀಷ್ ಮೂವಿಗೆ ಹೋಗ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಯಾರೋ ಭಯಕ್ಕೆ ಹೋಗ್ಬೇಡಿ. ಸೊ ನಾನೆಲ್ಲ ಕನ್ನಡ ಮೂವಿಗಳನ್ನೂ ನೋಡ್ತೀನಿ, ಬೇರೆ ಭಾಷೆ ಮೂವಿಗಳನ್ನೂ ಸಹ ನೋಡ್ತೀನಿ. ಎಸ್ಪೆಷಲಿ ನನಗೆ ಪ್ರಾಣಿಗಳ ಮೂವಿ ಅಂತ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಹಂಗಾಗಿ ನಾನಿವಾಗ ಹೋಗ್ತಾ ಇದ್ದೀನಿ, ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿದ್ದೀನಿ, ತೋರಿಸ್ತೀನಿ ನಿಮಗೆ. ಗೊರಗುಂಟೆಪಾಳ್ಯ ಸಿಗ್ನಲ್. ಸೊ ಇಲ್ಲಿಂದ ರಾಜಾಜಿನಗರ ಅಲ್ಲ, ಓಕೆ, ಅಲ್ಲಿರೋದು ಓರಿಯನ್ ಮಾಲ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಚ್ಚಿ ಇವಾಗ ಆನ್ ದ ವೇ ಬರ್ತಾ ಇದ್ದಾನೆ ಬೈಕಲ್ಲಿ. ನಾನು ಬೈಕ್ ತಗೊಬರೋಣ ಗಾಡಿನ ಅಂತ ಅಂದ್ಕೊಂಡು, ಈ ಟ್ರಾಫಿಕ್ಕಲ್ಲಿ ಈ ಬಿಸಿಲಲ್ಲಿ ಯಾಕಪ್ಪ ಅಂತ ಅಂದ್ಕೊಂಡು ಆರಾಮಾಗಿ ಆಟೋದಲ್ಲಿ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ಆಟೋ ಡ್ರೈವರ್ ಇದೆ, ಬನ್ನಿ ಅವ್ರಿಗೂ ಒಂದು ಸ್ವಲ್ಪ ಮಾತಾಡ್ಸೋಣ, ಏನು ಇರ್ತ ಅಂತ, ಅವ್ರ ಹೆಸರು ಏನು ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಮಹೇಂದ್ರ ಅಂತ. ಮಹೇಂದ್ರ ಅಂತ. ಯಾವ ಊರು ಸರ್ ನಿಮ್ಮದು ಬೇಸಿಕಲಿ? ಮಂಡ್ಯ ಸಿಟಿ. ಮಂಡ್ಯನಾ? ಸ್ವಲ್ಪ ಜೋರಾಗಿ ಮಾತಾಡಿ. ಮಂಡ್ಯ ಸಿಟಿ. ಮಂಡ್ಯ ಸಿಟಿನಾ? ಓಕೆ. ಇವಾಗ ಎಲ್ಲಿದ್ದೀರಾ ಸರ್ ನೀವು? ಇಲ್ಲಿ RR ನಗರ. RR ನಗರದಲ್ಲಿದ್ದೀರಾ? ಓಕೆ. ಎಷ್ಟು ವರ್ಷದಿಂದ ಓಡ್ತಾ ಇದ್ದೀರಾ ಆಟೋನ? ಒಂದು 30 ಇಯರ್ಸ್. 30 ವರ್ಷದಿಂದ? ಓಕೆ. ಈ ಒಂದು ಕೆಲಸಕ್ಕೇನೆ ನಿಮ್ಮ ಜೀವನನೇ ಮುಡುಪಾಗಿಟ್ಟಿದ್ದೀರಾ. ಎಷ್ಟು ಖುಷಿ ಇದೆ ಸರ್ ಆಟೋ ಡ್ರೈವರ್ ಆಗಿ ನಿಮಗೆ? ಸ್ವಂತ ಉದ್ಯೋಗ ಅನ್ನೋದು ಏನಿಲ್ಲ, ಚೆನ್ನಾಗಿದೆ. ಸ್ವಂತ ಉದ್ಯೋಗ ಅಲ್ವಾ, ಯಾರ ಕೈ ಕೆಳಗಡೆ ಕೆಲಸ ಮಾಡೋದಿರಲ್ಲ, ನೀವೇ ಬಾಸು, ನೀವೇ ಎಲ್ಲ. ಓಕೆ. ಮತ್ತೆ ಇನ್ನೇನು ಸರ್ ಸಮಾಚಾರ? ಏನಿಲ್ಲ, ಎಲ್ಲ ಅಪ್ಡೇಟ್ ಆಗ್ತಾ ಇದೀವಿ. ಈಗ ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿದ್ವಿ ಹೊಸದು. ಓಕೆ. ಹಳೆಯದು CNG ಎಲ್ಲ ಬಿಟ್ಬಿಟ್ಟು ಓಕೆ ಓಕೆ ಬಿಟ್ಬಿಟ್ಟು ಮುಂದೆ ನೋಡೋಣ ಇನ್ನು ಏನೇನು ಬರುತ್ತೆ ಅಂತ. ಓಕೆ. ಹೊಸ ಪಿಕ್ಚರ್ಗೆ ಹೋಗ್ತಾ ಇರ್ಬೇಕಲ್ವಾ? ಹೌದೌದು. ನಾವೀಗ ಹೊಸ ಫಿಲಮ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇವ್ರದ್ದೊಂದು ಹೊಸ ಆಟೋ. ಸೊ ಸ್ಕೈ ಬ್ಲೂ ಪೇಂಟ್ ಮಾಡಿದ್ದಾರೆ. ಯಾವ ಗಾಡಿ ಇದು? ಆಪೆ ಸಿಟಿ ಅಂತನಾ? ಚೆನ್ನಾಗಿದೆ. ಯಾವುದೇ ರೀತಿಯಾದಂಥ ಸೌಂಡ್ ಇಲ್ಲ, ಮತ್ತು ಪ್ರಕೃತಿಗೆ ಪರವಾದಂಥದ್ದು. ಅಂದರೆ ಈಕೋ ಫ್ರೆಂಡ್ಲಿ, ಯಾವುದೇ ರೀತಿಯಾದಂಥ ಹೊಗೆ ಇಲ್ಲ, ಏನಿಲ್ಲ ಅಲ್ವಾ ಸರ್? ಈಸಿ ಡ್ರೈವ್. ಓಕೆ ಓಕೆ. ಈಸಿ ಡ್ರೈವ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಓಕೆ. ನೋಡಿದ್ರಲ್ಲ ನಮ್ಮ ಆಟೋ ಅಣ್ಣನ, ಯಾರಪ್ಪ ಅವನು, ನಿಧಾನಕ್ಕೆ ಹೋಗಪ್ಪ. ನೋಡಿದ್ರಲ್ಲ ನಮ್ಮ ಆಟೋ ಅಣ್ಣನ ಮಾತಾಡ್ಸಿದ್ವಲ್ಲ. ಸೊ ತುಂಬಾ ಎನರ್ಜೆಟಿಕ್ ಆಗಿದ್ದಾರೆ. ಇವನ್ನೆಲ್ಲ ನೋಡಿದ್ರೆ ಏನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ ನಮಗೂ ಕೂಡ. ಅಫ್ಕೋರ್ಸ್ ಗೊತ್ತಲ್ಲ, ನಾನಂತೂ ಸುಮ್ಮನೆ ಇರಲ್ಲ. ಎಲ್ಲೋದ್ರು ಪಕ್ಕದಲ್ಲಿರೋರ್ನು ಕೂಡ ಬೆಂಟಿ ಮಾತಾಡಿಸ್ತೀನಿ. ಅದೊಂಥರ ಅಭ್ಯಾಸ ನನಗೆ, ಖಯಾಲಿ ಅಂತಾರಲ್ಲ ನನಗೆ, ಎಲ್ಲರೂ ಮಾತಾಡ್ಬೇಕು ಅಂತ. ಬಟ್ ಕೆಲವೊಂದೊಂದ್ಸಲ ಮಾತಾಡೋಣ, ಅದು ಇದೆ. ಓಕೆ, ಓರಿಯನ್ ಮಾಲ್ಗೆ ಹೋಗಿ ನಾನು ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಸೊ ಇವಾಗ ಫೈನಲಿ ಓರಿಯನ್ ಮಾಲ್ಗೆ ಬಂದಿದ್ದೀನಿ ನಾನು. ಇವಾಗ ಇಲ್ಲಿ ಮೂವಿಗೆ ಹೋಗ್ಬೇಕು.
ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. PVR ಸೊ ಆಲ್ರೆಡಿ ಸಚ್ಚಿ ಬಂದು ಕಾಯ್ತಾ ಇದ್ದಾನೆ, ವೆಯ್ಟ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು. ಸೊ PVR ಬಂದು 4DX. Where is he? ಅಣ್ಣ ಆಲ್ರೆಡಿ ಬಂದು ಕಾಯ್ತಾ ಇದ್ದೇನೆ ನೋಡಿ. ಇಲ್ಲ ನಿದ್ದೆಯಿಂದ ಎದ್ದು ಬಂದಿದ್ದೇನೆ, ಬರೋ ಬೇಗ. ನೋಡಿ ಇದೆ 4DX PVR. ಸೊ ಹೋಗ್ತಾ ಇದ್ದೀವಿ, ನೋಡ್ಕೊಂಡು ಬಂದು ಆಮೇಲೆ ಸೊ ಮಾತಾಡ್ತೀನಿ. ಬಾಯ್. 3D ಗ್ಲಾಸಸ್ ಎಲ್ಲ ಕೊಟ್ಟಿದ್ದಾನೆ. ಬರೋ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕಮ್ ನೋಡಿ ಒಳಗಡೆ ಸಕ್ಕತ್ತಾಗಿದೆ. ಕೊಟ್ಟಿದ್ದಾರೆ 400 ರೂಪಾಯಿ ಇಸ್ಕೊಂಡು ಸ್ಪೆಕ್ಸ್ನ ಫ್ರೀ ಕೊಡ್ತಾ ಇಲ್ಲ ನನಗೆ. ಚಿ ಎಸ್, ಗಾಡ್ಜಿಲ್ಲ ಮೂವಿ ನೋಡ್ದಲ್ಲ, ಹೆಂಗೆ ಅನಿಸ್ತು ಹೇಳಪ್ಪ? ಸೂಪರ್ ಫೀಲಿಂಗ್ ಬ್ರೋ, ಸೀರಿಯಸ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಜೋರಾಗಿ ಮುಂಚೆ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಬಟ್ ಇವಾಗ ಒಂದು ಮಸ್ತ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಅದು ನಿಮ್ಮ ಜೊತೆ ಫುಲ್ ಎಕ್ಸ್ಪೀರಿಯನ್ಸ್. ಇಂಗ್ಲೀಷ್ ಮೂವಿ ಬೇರೆ. ಹಾಂ, ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಏನು ಗುಡ್? ಇದು ಚಿಂಪಾಂಜಿ ನಿಮ್ಮ ಥರನೇ ಇತ್ತಲ್ಲ, ಅದಕ್ಕೆ ಇಷ್ಟ ಆಗೋಯ್ತು ನನಗೆ. ಇಲ್ಲ 4DX ಅಲ್ಲಿ ಹೆಂಗಿತ್ತು ಹೇಳು, ಅದನ್ನೇ ಬ್ರೋ? 4DX ಅಲ್ಲಿ ಹೆಂಗಿತ್ತು, ಏನು ಫೀಲ್ ಆಯಿತು ಅದನ್ನ ಹೇಳು. ಅಲ್ಲಿ ಯಾವ ಥರ ಆ್ಯಕ್ಟಿಂಗ್ ನಡೀತಿದೆ ಇದೆಲ್ಲ ಫುಲ್ ನಮಗೆ ಚೇರಲ್ಲಿ ಫುಲ್ ಫೀಲಿಂಗ್ ಅಲ್ಲ, ಫುಲ್ ಫೀಲ್ ಕೊಡ್ತಾ ಇತ್ತು ಆ್ಯಕ್ಚುಲಿ. ಹಾಂ, ಆ ಶೇಕು, ಆ ಫಾಗು, ಆ ರೇನು ಎಲ್ಲ ಸೇಮ್ ಎಲ್ಲ ಎದೆ ಮೇಲೆ ಬಂದಂಗಿತ್ತು. ಅದರಲ್ಲಿ ಮುಂದೆ ಅದರಲ್ಲಿ 3D ಬೇರೆ. ಬಂದಂಗಿತ್ತು. ಸೊ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಸೊ ಈಗಲೇ ಹೋಗಿ 4DX ಅಲ್ಲಿ ನೋಡಿ, ಚೆನ್ನಾಗಿರುತ್ತೆ. ಸೊ ಫೀಲ್. ಬಟ್ ಏನಂತಂದರೆ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋ ಅಲ್ಲ, ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡ್ತಾ ಇದ್ರಿ ಇದೇ ರೀತಿ ನೋಡ್ತಾ ಇರಿ. ಶಿವಕುಮಾರ್ನ ಪ್ರೀತಿ ಮಾಡ್ತಾರೆ ಅಂತ ಕೇಳ್ಕೊಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್, ಲವ್ ಯು. ಮೂವಿ ನೋಡಿಕೊಂಡು ಚೆನ್ನಾಗೊಂದು ಲಂಚ್ ಮಾಡಿಕೊಂಡು ಈಗೇನು ವಾಪಸ್ಸು ಮನೆಗೆ ಹೊರಟ್ವಿ. ನೋಡಿ, ಅವನು ಬಂದು ಮಶ್ರೂಮ್ ಬಿರಿಯಾನಿ, ನಾನು ಬಂದು ಸೌತ್ ಇಂಡಿಯನ್ ಮೀಲ್ಸ್ ನೋಡ್ಕೊಂಡು ಲಂಚ್ ಮಾಡ್ಕೊಂಡು